ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ಹೃದಯ ವಚನಗಳು. ಬರೆದವರು ಡಾಕ್ಟರ್ ಅಮೃತ ಸೋಮೇಶ್ವರ. ಡಾಕ್ಟರ್ ಅಮೃತ ಸೋಮೇಶ್ವರರವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕಾದಲ್ಲಿ 27/9/1935 ಜನಿಸಿದರು. ಕನ್ನಡ ಮತ್ತು ತುಳು ಭಾಷೆಯ ಬಗೆಗೆ ಆಳವಾದ ಅಧ್ಯಯನ ಮಾಡಿ 60ಕ್ಕೂ ಮಿಕ್ಕಿ ಕೃತಿಗಳನ್ನು ರಚಿಸಿದ್ದಾರೆ. ಸಣ್ಣ ಕಥೆ, ಕಾದಂಬರಿ, ವಿಮರ್ಶೆ, ನಾಟಕಗಳು ಇವರ ಆಡುಂಬೋಲ. ಉಪ್ಪುಗಾಳಿ, ಹೃದಯ ವಚನ, ತಂಬಿಲ, ರಂಗಿತ ಇತ್ಯಾದಿ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಶ್ರೀಯುತರು ಫಿನ್ಲ್ಯಾಂಡ್ ಮಹಾಕಾವ್ಯ ಕಲೆವಾಲನ್ನು ತುಳುವಿಗೆ ಅನುವಾದಿಸಿದ್ದಾರೆ. ಎಲೆಗಳು, ರುದ್ರಶಿಲೆ ಸಾಕಿ, ವನಮಾಲೆ, ಭಗವತಿ, ಆರಾಧನೆ, ಮೋಯ ಮಲೆಯಳಿ, ನಿಘಂಟು ಮುಂತಾದವು ಅವರ ಮಹತ್ತರ ಕೃತಿಗಳು. ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಲಭಿಸಿದೆ. ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಹೃದಯವನ್ನು ಯಾವ ರೀತಿಯಲ್ಲಿ ತರ್ಕಕ್ಕೆ ಒಡ್ಡಿದರೂ ಪೂರ್ತಿಯಾಗಿ ಅರ್ಥೈಸಿಕೊಳ್ಳುವುದು ಕಷ್ಟ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ. ಹೃದಯವಂತಿಕೆ ಕೇವಲ ಮಾನವರಲ್ಲಿಯೇ ಅಲ್ಲ, ಪ್ರಾಣಿಗಳಲ್ಲಿಯೂ ಕೂಡ ಇರುತ್ತದೆ. ಹೃದಯವನ್ನು ಅರ್ಥೈಸಿಕೊಳ್ಳುವ ಪುಟ್ಟ ಪ್ರಯತ್ನವೊಂದನ್ನು ಈ ಆಧುನಿಕ ವಚನವು ಮಾಡಿದೆ. ವಚನಕಾರರಾದ ಡಾಕ್ಟರ್ ಅಮೃತ ಸೋಮೇಶ್ವರರವರು ಪ್ರಸ್ತುತ ಹೃದಯ ವಚನದಲ್ಲಿ ನಮ್ಮ ಸಮಾಜದ ಜನರ ನಡವಳಿಕೆಗಳ ಬಗ್ಗೆ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಮನುಷ್ಯನ ಕೆಲವು ಸಹಜ ಗುಣಗಳೆಂದರೆ 9 ಸಲ ಉಪಕಾರ ಮಾಡಿ ಯಾವುದೋ ಒಂದು ಸಲ ಉಪಕಾರ ಮಾಡದಿದ್ದಾಗ ಮೊದಲು ಮಾಡಿದ 9 ಸಲದ ಉಪಕಾರವನ್ನು ಕೂಡ ಮರೆತು ಬಿಡುವರು. ಇದೇ ರೀತಿ 10 ಬಾರಿ ಎಂದರೆ ಸದಾಕಾಲ ಹೊಗಳುತ್ತಿರುವವರು ಒಮ್ಮೆ ಅವರು ಮಾಡಿದ ತಪ್ಪನ್ನು ತಿಳಿಸಿ ಹೇಳಿದರೆ ಅವರು ಕೆರಳಿ ಕೋಪಗೊಂಡು ಬೈಯಲು ಪ್ರಾರಂಭಿಸುವರು. ಈ ಲೋಕದಲ್ಲಿ ಹೊಗಳಿಕೆಗೆ ತಲೆದೂಗುವರು. ಹೊಗಳಿಕೆ ಕೇಳಿ ನಲಿದು ಉತ್ಸಾಹ ಉಲ್ಲಾಸ ಭರಿತರಾಗುವರು. ಕವಿ ಹೃದಯೇಶ ಸೋಮೇಶನನ್ನು ಉದ್ದೇಶಿಸಿ, ಸ್ವಾಮಿ, ಈ ಲೋಕದ ಜನರು ತಮ್ಮ ಕೆಲಸ ಸಾಧಿಸಲು ಹೊಗಳುವುದನ್ನು ಹೊಗಳಿಕೆಗಾಗಿ ಕಾದಿರುವ ಕೆಲವರನ್ನು ನನ್ನಿಂದ ದೂರೀಕರಿಸಯ್ಯ ಎಂದು ಅಮೃತ ಸೋಮೇಶ್ವರರು ಹೇಳಿದ್ದಾರೆ. ನಮ್ಮ ಮನಸ್ಸು ಹಲವಾರು ರೂಪಗಳನ್ನು ಹೊಂದಿರುತ್ತವೆ. ಅಂದರೆ ಕೆಲವೊಮ್ಮೆ ಜಿಂಕೆಯಂತೆ ಚಂಚಲವಾಗಿ ಒಂದೆಡೆ ನಿಲ್ಲದೆ ಅತ್ತ ಇತ್ತ ಓಡಾಡುತ್ತಾ ನೆಗೆದಾಡುತ್ತಾ ಇರುತ್ತದೆ. ಮತ್ತೆ ಕೆಲವೊಮ್ಮೆ ಅದೇ ಮನಸ್ಸು ಹುಲಿಯಂತೆ ಘರ್ಜಿಸುತ್ತದೆ. ಮತ್ತೊಮ್ಮೆ ಕುದುರೆಯಂತೆ ನೆಗೆಯುತ್ತಾ ಕುಪ್ಪಳಿಸುತ್ತದೆ. ಮತ್ತೆ ಹಲವು ಸಾರಿ ಆನೆಯಂತೆ ಗಜ ಗಾಂಭೀರ್ಯದಂತೆ ವರ್ತಿಸುತ್ತಾರೆ. ಮತ್ತೆ ಹಲವು ಬಾರಿ ಗುಟುರು ಹಾಕುವ ಗೂಳಿಯಂತೆ, ಇನ್ನು ಕೆಲವು ಸಾರಿ ಚಪಲತೆಯ ಕೋತಿಯಂತೆ, ಹಲವಾರು ಬಾರಿ ಮನಸ್ಸಿನ ತುಂಬ ಹಾವಿನ ವಿಷವನ್ನು ತುಂಬಿಕೊಂಡಿರುತ್ತದೆ. ಮತ್ತೆ ಕೆಲವು ಸಮಯ ನೀರೊಳಗಿನ ಕೆಲ ಮೀನಂತೆ ನಿರಾಳವಾಗಿ ತನ್ನ ಪಾಡಿಗೆ ತಾನು ವಿಹರಿಸುತ್ತಾ ಆರಾಮವಾಗಿರುತ್ತದೆ. ಹೇ ಹೃದಯೇಶ ಸೋಮೇಶ, ಈ ಮನಸ್ಸಿಗೆ ಎಷ್ಟು ರೂಪಗಳನ್ನು ಕೊಟ್ಟಿರುವೆಯೋ ಸ್ವಾಮಿ ಎಂದು ಕವಿ ಮನಸ್ಸಿನ ಹಲವು ರೂಪಗಳನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯನಿಗೆ ಎಷ್ಟು ಭಾಷೆಗಳು ಬಂದರೇನು ಉಪಯೋಗ? ಆತನಿಗೆ ಹೃದಯದ ಭಾಷೆ ಗೊತ್ತಿರಬೇಕು. ಎಷ್ಟೋ ಸಡಗರದಿಂದ ಮಾತಾಡಿ ತನ್ನ ತನವನ್ನೇ ತೊರೆದರೇನು? ಎದೆಯ ಮಿಡಿತವನ್ನು ಅರಿಯದ ನುಡಿಗಳು ಎಷ್ಟು ಸಡಗರದಿಂದ ನುಡಿದರೂ ಪ್ರಯೋಜನವಾಗದು. ನಾವು ಹೃದಯ ಶೋಧನೆ ಮಾಡದೇ ಇದ್ದರೆ ಎಷ್ಟು ಶೋಧನೆ ಮಾಡಿದರೂ ಪ್ರಯೋಜನವಿಲ್ಲ.
ಹೃದಯದ ಬೆಸುಗೆ ಬೆಸೆಯದ ಎಷ್ಟು ಸಾಧನೆ ಮಾಡಿದರೂ ಅದು ಪ್ರಯೋಜನವಾಗದು. ಹೇ ಹೃದಯೇಶ ಸೋಮೇಶ, ನೀನೇ ತಾನೇ ಎಲ್ಲ ಜೀವಿಗಳಿಗೂ ಜೀವನದಾತ ಎಂಬುದಾಗಿ ಕವಿಗಳು ಇಲ್ಲಿ ಹೇಳಿದ್ದಾರೆ.